ಇವತ್ತು ಹೋಳಿ ಹುಣ್ಣಿಮೆಯಂದೇ ಸಂಪೂರ್ಣ ಚಂದ್ರಗ್ರಹಣ, ರಕ್ತ ಬಣ್ಣಕ್ಕೆ ತಿರುಗಲಿದ್ದಾನೆ ಚಂದಮಾಮ. ಭಾರತದಲ್ಲಿ ಸಂಜೆ 25 ನಿಮಿಷಗಳು ಮಾತ್ರ ಗೋಚರ. ಮಧ್ಯಾಹ್ನ 3:18ಕ್ಕೆ ಆರಂಭವಾಗಲಿರುವ ಗ್ರಹಣ, ಸಂಜೆ 6:48ಕ್ಕೆ ಗ್ರಹಣ ಅಂತ್ಯ. ಮತ್ತೆ 2029ರವರೆಗೂ ಸಂಭವಿಸೋದಿಲ್ಲ ಸಂಪೂರ್ಣ ಚಂದ್ರಗ್ರಹಣ. ಚಂದ್ರಗ್ರಹಣ ಹಿನ್ನೆಲೆ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ, ಬೆಳಗ್ಗೆ ಪೂಜೆ ಮಾಡಿ ದೇವಸ್ಥಾನ ಕ್ಲೋಸ್. ನಾಳೆ ಬೆಳಗ್ಗೆ ಶುದ್ಧಿ ಕಾರ್ಯ. ಬೆಂಗಳೂರಿನ ಹಲವು ದೇಗುಲಗಳ ಸಮಯದಲ್ಲೂ ಬದಲಾವಣೆ. ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದ ಬಹುತೇಕ ದೇಗುಲಗಳು ಇವತ್ತು ಕ್ಲೋಸ್. ಸಂಜೆ ಗ್ರಹಣ ಮುಗಿದ ನಂತರ ಓಪನ್. ಬಳಿಕ ನಡೆಯಲಿದೆ ಶುದ್ಧಿ ಕಾರ್ಯ, ವಿಶೇಷ ಪೂಜೆ. ಭಾರತದ ಬಹುತೇಕ ಕಡೆಗಳಲ್ಲಿ ಸಂಜೆ ಕಾಣಿಸಲಿರೋ ಗ್ರಹಣ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಹೊತ್ತು ಗೋಚರ. ಬರಿಗಣ್ಣಿನಲ್ಲೇ ವೀಕ್ಷಿಸಬಹುದು ಅಂತ ತಜ್ಞರಿಂದಾನೂ ಮಾಹಿತಿ. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದರ್ಶನಕ್ಕಿಲ್ಲ ನಿರ್ಬಂಧ. ಎಂದಿನಂತೆ ರಾಯರ ವೃಂದಾವನ ದರ್ಶನಕ್ಕೆ ಭಕ್ತರಿಗೆ ಅವಕಾಶ. ಬೆಳಗ್ಗೆಯಿಂದ ಗ್ರಹಣ ಮುಗಿಯೋವರೆಗೂ ತೀರ್ಥ ಪ್ರಸಾದ ಇರೋದಿಲ್ಲ. ಸವದತ್ತಿ ಯಲ್ಲಮ್ಮ ದರ್ಶನಕ್ಕೂ ಭಕ್ತರಿಗೆ ಅವಕಾಶ. ಶೃಂಗೇರಿ ಶಾರದಾಂಬೆಯ ದರ್ಶನ ಸಮಯದಲ್ಲೂ ಇಲ್ಲ ಬದಲಾವಣೆ. ಎಂದಿನಂತೆ ಇವತ್ತು ಶಕ್ತಿ ದೇವತೆಗಳ ದರ್ಶನಕ್ಕೆ ವ್ಯವಸ್ಥೆ. ಇರಾನ್ ವಿರುದ್ಧ ಯುದ್ಧ, ಮಿಲಿಟರಿ ಕಾರ್ಯಾಚರಣೆ ಎಂದ ಅಮೆರಿಕ ಅಧ್ಯಕ್ಷ. ವರ್ಷಗಟ್ಟಲೆ ಸಂಘರ್ಷ ಇರೋದಿಲ್ಲ ಎಂದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್. 1 ತಿಂಗಳೊಳಗೆ ಕಾರ್ಯಾಚರಣೆ ಅಂತ್ಯವಾಗೋ ಸಾಧ್ಯತೆ. ಕುವೈತ್ ಮೇಲೆ ಹಾರಿಸಿದ 178 ಮಿಸೈಲ್, 384 ಡ್ರೋನ್ ಉಡೀಸ್. 27 ರಕ್ಷಣಾ ಸಿಬ್ಬಂದಿಗೆ ಗಾಯ, ಆರೋಗ್ಯ ಸ್ಥಿರ. ಕತಾರ್ ಮೇಲೆ ಇರಾನ್ ಹಾರಿಸಿದ್ದ 92 ಬ್ಯಾಲಿಸ್ಟಿಕ್ ಮಿಸೈಲ್, 17 ಡ್ರೋನ್ಗಳು ಖಲ್ಲಾಸ್. ಯುದ್ಧ ಭೂಮಿಯಿಂದ ಕನ್ನಡಿಗರು ರಾಜ್ಯಕ್ಕೆ ವಾಪಸ್. ಅಬುದಾಬಿಯಿಂದ ಬೆಂಗಳೂರಿಗೆ 213 ಮಂದಿ ವಾಪಸ್. ಅಲ್ಲಿನ ಪರಿಸ್ಥಿತಿಯನ್ನ ನೆನೆದು ಭಾವುಕ ಮಾತು. ದುಬೈನಲ್ಲಿ ಸಿಲುಕಿದ್ದ ಬ್ಯಾಡ್ಮಿಂಟನ್ ತಾರೆ ಕೂಡ ವಾಪಸ್. ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಪಿವಿ ಸಿಂಧು. ಸುರಕ್ಷಿತವಾಗಿ ಭಾರತಕ್ಕೆ ಕರೆತರೋಕೆ ನೆರವಾದ ಎಲ್ಲರಿಗೂ ಧನ್ಯವಾದ ತಿಳಿಸಿದ ಒಲಿಂಪಿಕ್ ಚಾಂಪಿಯನ್. ಜೋರ್ಡಾನ್, ಇರಾಕ್, ಬಹ್ರೇನ್ನಲ್ಲಿರುವವರು ವಾಪಸ್ ಬನ್ನಿ. ನಾನ್ ಎಮರ್ಜೆನ್ಸಿ ಸ್ಟಾಫ್ಗೆ ಅಮೆರಿಕಾದಿಂದ ಸೂಚನೆ. ಇಸ್ರೇಲ್ ಕೂಡ ಸತತ ದಾಳಿ ನಡೆಸ್ತಾ ಇರೋ ಹಿನ್ನೆಲೆ ಎಚ್ಚರಿಕೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ. ಬೆಂಗಳೂರಿನಿಂದ ದುಬೈ ಮತ್ತು ಅಬುದಾಬಿಗೆ ಹೋಗುವಂತಹ ಫ್ಲೈಟ್ ಕ್ಯಾನ್ಸಲ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ವಾತಾವರಣ ಹಿನ್ನೆಲೆ ಸಮಸ್ಯೆ. ನನ್ನ ಕುಟುಂಬವನ್ನ ಬೀದಿಗೆ ತಂದಿದ್ದಾರೆ. ನಿತ್ಯ ಕೋರ್ಟ್ಗೆ ಅಲೆದಾಡುವ ಸ್ಥಿತಿ ಬಂದಿದೆ. ಜನಾಂದೋಲನ ಸಮಾವೇಶದಲ್ಲಿ ಕಣ್ಣೀರಿಟ್ಟ ಕಾಂಗ್ರೆಸ್ ಶಾಸಕ ರಾಜೇಗೌಡ. ಜೀವರಾಜ್ ಹೆಸರು ಹೇಳದೆ ಆಕ್ರೋಶ ಸವಾಲು. ಹೆಂಡತಿಗೆ ಮೆಸೇಜ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದ ಗಂಡ. ಗೋಪಿ ಎಂಬಾತ ಕೆಲಸ ಮಾಡ್ತಾ ಇದ್ದ ಅಂಗಡಿ ಬಳಿ ಬಂದು ಮಚ್ಚಿನೇಟು. ಆರೋಪಿಗಾಗಿ ಬಸವೇಶ್ವರ ನಗರ ಪೊಲೀಸರಿಂದ ಹುಡುಕಾಟ. ಕಳ್ಳರ ಭಯಕ್ಕೆ ಪ್ರತಿನಿತ್ಯ ಪೊಲೀಸ್ ಠಾಣೆಯಲ್ಲೇ ಕೆಲ ಗಂಟೆಗಳ ಕಾಲ ಕ್ಲೋಸ್. ರಾತ್ರಿ 2 ಗಂಟೆಯ ನಂತರ ಸಿದ್ದಾಪುರ ಪೊಲೀಸ್ ಠಾಣೆ ಬಂದ್. ದೂರು ನೀಡೋಕೆ ಠಾಣೆಗೆ ಬಂದ್ರೆ ಮಾತ್ರ ಒಳ ಪ್ರವೇಶ.
ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಸಿದ್ಧತೆ. 8ರಂದು ಅದ್ದೂರಿ ವೇದಿಕೆಯಲ್ಲಿ ಕಾರ್ಯಕ್ರಮ. ಆವತ್ತು ಬೆಂಗಳೂರಿಗೆ ಬರ್ತಾರಂತೆ ನಯನತಾರಾ, ಕಿಯಾರಾ ಅಡ್ವಾಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.